ಮನೆ ಡೆಮಾಲಿಷನ್ಗೆ ಸಂಬಂಧಪಟ್ಟಂತೆ ಕೋಗಿಲು ಲೇಔಟ್ನ ನಿವಾಸಿಗಳ ಗೋಳು ಮುಂದುವರೆದಿದೆ. ಲೇಔಟ್ ಬಿಟ್ಟು ಹೋಗದೆ ಟಾರ್ಪಾಲ್ ಹಾಕ್ಕೊಂಡು ಸದ್ಯ ಅಲ್ಲೇ ಆ ನಿವಾಸಿಗಳು ವಾಸವನ್ನ ಮಾಡ್ತಾ ಇರುವಂಥದ್ದು. ಕಳೆದ 8 ದಿನಗಳಿಂದ ಬೀದಿಗೆ ಬಿದ್ದಿದ್ದಾರೆ ನಿವಾಸಿಗಳು. ಅವರ ಕಣ್ಣೀರ ಕತೆಗಳು ಮುಗಿತಾನೇ ಇಲ್ಲ. ಒತ್ತುವರಿ ಕಾರ್ಯಾಚರಣೆಯ ಸ್ಥಳಕ್ಕೆ ಇವತ್ತು ಸಿಎಂ ಇಬ್ರಾಹಿಂ ಕೂಡ ಭೇಟಿ ನೀಡಿದ್ರು. ಸ್ಥಳಕ್ಕೆ ಕೇರಳ ಶಾಸಕ ಕೆಟಿ ಜಲೀಲ್ ಕೂಡ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಸರ್ಕಾರದಿಂದ ನಮಗೆ ಯಾವ ವ್ಯವಸ್ಥೆ ಆಗಿಲ್ಲ ಅಂತ ಸ್ಥಳೀಯರು ಆರೋಪ ಮಾಡಿರುವಂಥದ್ದು. ನಾಯಕರ ಮುಂದೆ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ ಕೋಗಿಲು ಲೇಔಟ್ ನಿವಾಸಿಗಳು. Our revenue minister is the MLA. He represents this constituency, this locality. During the election time, he came here and he pleaded, requested all the people here. These people supported whom in the previous election? They voted for the revenue minister. That time, he had not known about these people, those who are migrants. Yes, if Karnataka government is not ready to rehabilitate the people, that responsibility should be taken by the organizations, different organizations, those who are giving charity in the country. We will organize all these such type of charity organizations. Under the Kerala government? Not the Kerala government, but the Kerala people. Kerala people will lead that movement. If government is not doing proper rehabilitating facility for the people, our Kerala people will come forward. Yeah, Kerala people, not government. Kerala people will come forward. सर पर एक साया हो. हाँ हाँ, मैं मानती हूँ कि गवर्नमेंट की जगह है, आके रह गए हैं, पर वो यहाँ ऐसे बसे यहाँ के होके रह गए. यहाँ का आधार कार्ड है, इनका वोटर आईडी है, यहाँ का जो रेवेन्यू मिनिस्टर को इन्होंने ही इनके इतने सारे वोट, साहब ने अभी कहा था, इतने सारे almost 2000 votes they got from these people, the same people, and what he is doing for them. वो क्या करें रिटर्न में? ಕೇರಳದ ರಾಜಕಾರಣಿಗಳು ಬೆಂಗಳೂರಿನ ಕೋಗಿಲು ಲೇಔಟ್ಗೆ ಬಂದು ಅಲ್ಲಿಯ ಪರಿಸ್ಥಿತಿಯನ್ನ ವೀಕ್ಷಣೆ ಮಾಡಿ ಮಾತನಾಡ್ತಾ ಇರುವಂಥದ್ದು. ಇದು ಕೇರಳದ ರಾಜಕಾರಣಿಗಳು ರಾಜಕೀಯಕ್ಕೋಸ್ಕರ ಬರ್ತಾ ಇರ್ಬೋದು, ಇಲ್ಲ ಅಂತಲ್ಲ. ಆದರೆ ಅಲ್ಲಿಯ ಜನರ ಪರಿಸ್ಥಿತಿ, ಅವರು ತಮ್ಮ ಮನೆಗಳನ್ನು ಅಕ್ರಮವಾಗಿ ಒತ್ತುವರಿ ಮಾಡಿದಂತಹ ಜಾಗದಲ್ಲಿ ಮನೆಗಳನ್ನು ಕಟ್ಟಿಕೊಂಡಿದ್ರು ಅಂತ ಡೆಮಾಲಿಷನ್ ಮಾಡಲಾಗಿದೆ. ಅಲ್ಲಿಯ ನಿವಾಸಿಗಳು ಆರೋಪ ಮಾಡ್ತಾ ಇದ್ದಿದ್ದೇನು ಅಂದರೆ, ನಮಗೆ ಯಾವುದೇ ರೀತಿಯ ನೋಟಿಸನ್ನು ಕೊಡದೆ ಏಕಾಏಕಿ ಬಂದು ಡೆಮಾಲಿಷನ್ ಮಾಡಲಾಗಿದೆ. ಈ ರೀತಿಯಾಗಿ ಮಾಡಿದ್ರೆ ನಾವು ಎಲ್ಲಿಗೆ ಹೋಗಬೇಕು? ನಮಗೆ ಪರ್ಯಾಯ ವ್ಯವಸ್ಥೆಯನ್ನು ಕಲ್ಪಿಸಬಹುದಾಗಿತ್ತು, ನಮಗೆ ಮೊದಲೇ ನೋಟಿಸನ್ನು ಕೊಡಬಹುದಾಗಿತ್ತು. ಇದ್ಯಾವುದನ್ನು ಮಾಡದೆ ಏಕಾಏಕಿಯಾಗಿ ಬಂದು ನಮ್ಮ ಮೇಲೆ ಈ ರೀತಿಯಾಗಿ ಡೆಮಾಲಿಷ್ ಮಾಡಿ ನಮ್ಮನ್ನ ಬೀದಿಗೆ ತಳ್ಳಿದ್ದಾರೆ ಅಂತ ಆರೋಪ ಮಾಡಿದ್ರು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಭರತ್. ಕೇರಳ ರಾಜಕಾರಣಿಗಳು ಬಂದು ಭೇಟಿ ಮಾಡ್ತಾ ಇದ್ದಾರೆ. ಈಗಾಗಲೇ ಇದರ ಬಗ್ಗೆ DCM DK ಶಿವಕುಮಾರ್ ಅವರು ಸ್ಪಷ್ಟನೆಯನ್ನ ಕೂಡ ಕೊಟ್ಟಿದ್ದಾರೆ. ಕೇರಳದ ರಾಜಕಾರಣಿಗಳು, ಕೇರಳದ ಶಾಸಕರ ನಿಯೋಗಗಳು ಭೇಟಿ ಕೊಡ್ತಾ ಇರುವಂಥದ್ದು ಕೋಗಿಲು ಲೇಔಟ್ನಲ್ಲಿ ಆದಂತಹ ಡೆಮಾಲಿಷನ್ನ ವೀಕ್ಷಣೆಗಾಗಿ. ಇದರ ಬಗ್ಗೆ ಖುದ್ದು ಕೇರಳ ಸಿಎಂ ಪಿಣರಾಯಿ ವಿಜಯನ್ ಅವರು ಕೂಡ ಟ್ವೀಟ್ ಅನ್ನ ಮಾಡಿದ್ರು. ಟ್ವೀಟ್ ಮಾಡುವಂತಹ ಸಂದರ್ಭದಲ್ಲಿ UP ಮಾದರಿಯ ಬುಲ್ಡೋಸರ್ ರಾಜಕಾರಣ ಕರ್ನಾಟಕಕ್ಕೂ ಕಾಲಿಟ್ಟಿದೆ. ಕಾಂಗ್ರೆಸ್ ಸರ್ಕಾರ ಕೂಡ ಬುಲ್ಡೋಸರ್ ರಾಜಕಾರಣದ ಮೊರೆ ಹೋಗಿದೆ. ನಾವು ಅಲ್ಲಿನ ನಿವಾಸಿಗಳ ಪರ, ಅಲ್ಲಿನ ಮುಸ್ಲಿಂ ನಿವಾಸಿಗಳ ಪರ ನಾವಿದ್ದೇವೆ ಅನ್ನೋದನ್ನ ಅವರು ಟ್ವೀಟ್ ಮಾಡಿ ಹೇಳಿದ್ರು. ಇದಾದ ಬೆನ್ನಲ್ಲೇ DK ಶಿವಕುಮಾರ್ DCM ಅವರು ಪ್ರತಿಕ್ರಿಯೆಯನ್ನ ಕೊಡ್ತಾರೆ. ನಮ್ಮ ವಿಚಾರಗಳಲ್ಲಿ ಅವರು ತಲೆ ತೂರಿಸೋದೇನು ಬೇಡ, ಇಲ್ಲಿ ಏನಾಗ್ತಾ ಇದೆ ಅನ್ನೋದು ನಮಗೆ ಗೊತ್ತಿದೆ, ಅವರಿಗೆ ಪರ್ಯಾಯ ವ್ಯವಸ್ಥೆಯನ್ನ ನಾವುಗಳು ಕಲ್ಪಿಸಿ ಕೊಡ್ತೀವಿ ಅಂತ DCM ಅವರು ಹೇಳಿದ್ದಾರೆ. ಅದಾದ ಮೇಲೂ ಕೂಡ ಇವತ್ತು ಮತ್ತೊಂದು ಶಾಸಕರ ನಿಯೋಗ ಬಂದಿರುವಂಥದ್ದು, ಕೇರಳದಿಂದ ಪರಿಶೀಲನೆಯನ್ನ ನಡೆಸ್ತಾ ಇರುವಂಥದ್ದು. ನಿಮಗೆ ವೋಟರ್ ಆಧಾರ್ ಕಾರ್ಡ್ ಇದೆಯಮ್ಮ? Aadhaar card, ರೇಷನ್ ಕಾರ್ಡ್ ಎಲ್ಲ ಇದೆಯಮ್ಮ? ration card you have? Please. ಎಷ್ಟು ವರ್ಷದಿಂದ ಇಲ್ಲಿದ್ದೀರಾ? Yes, of course. ನೋಡಪ್ಪ, ಲೈಟ್ ಬಿಲ್ಸ್ ಯಾರ ಹತ್ರ ಇದ್ದಾರೆ ಕೇಳು. ಅಮ್ಮ, yes. This is what is Bill, light bill. 22 say. electricity bill. Yes. This is the electricity bill. This is the electricity bill dated 2022 electricity bill.
electricity connection is here. One second, sir. Show me, sir. Show me, sir. Aadhaar card, Election ID. election ID. They have ration card. यहाँ के गवर्नमेंट दिया गवर्नमेंट See, This is the Aadhaar card. Aadhaar card. Yeah, Aadhaar card. They have Aadhaar card. Yeah. 94cc करके Okay, keep it. Election Commission. It is okay. Aadhaar. Voter ID. Yeah. This is your ration card. नहीं है. This is election commission card. Yeah. This is election. Ration card. Yes. Ration card. This is ration card. Ration card. This is ration card. Copy of ration card. They have ration card. They have voter ID. They have Aadhaar card. ಸಿಎಂ ಇಬ್ರಾಹಿಂ ಇದ್ದಾರೆ. ಕೋಗಿಲೆ ಲೆವೆಟ್ಗೆ ಬಂದಿದ್ದಾರೆ, ಮಾತಾಡ್ತೀನಿ ಅವ್ರನ್ನ. ಸರ್ 8 ದಿನ ಆಯ್ತು ಸರ್ ಇಲ್ಲಿ ಡೆಮೊಲಿಷ್ ಮಾಡಿ. ಅದೇ ಜಾಗದಲ್ಲಿ ಈಗ ಜನ ಟೆಂಟ್ ಹಾಕೊಂಡು ಊಟ ತಿಂಡಿಗೂ ಪರದಾಡ್ತಾ ಇದ್ದಾರೆ ಸರ್. ಇದುವರೆಗೂ ಯಾರು ಕೂಡ ಇದಕ್ಕೆ ಪರಿಹಾರ ಕೊಡೋದಾಗ್ಲಿ ಪ್ರತಿಕ್ರಿಯೆ ಕೊಡೋದಾಗ್ಲಿ ಯಾರು ಮಾಡಿಲ್ಲ. ಮಾನವೀಯತೆ ಇಲ್ದಿರೋ ಸರ್ಕಾರ. ಮನೆಯಲ್ಲಿರೋ ಹೆಂಡ್ರಿಗೆ 2,000 ರೂಪಾಯಿ ಕೊಡ್ತೀನಿ ಅಂತ ಹೊಂಟವನು ಇಲ್ಲಿ ಮನೆ ಒಡೆದು ಉಪವಾಸ ಬಿದ್ದವಲ್ಲ ಮುಂಡೆವ. ಈ ಉಪವಾಸ ಇರೋರು ನಿಮ್ಗೆ ಇವ್ರು ಮನುಷ್ಯರಲ್ವಾ? ಇದ್ಯಾಕೆ ಇವ್ರಿಗೆ ನೀವು ಇದುವರೆಗೂ ನೀವು ಬಂದಿದ್ದನ್ನು ನೋಡಲಿಲ್ಲ? ಒಂದು ಸರ್ಕಾರಿ ಜಾಗ 30 ವರ್ಷದಿಂದ ವಾಸ ಆಗಿದ್ದಾರೆ. ಕರೆಂಟ್ ಕೊಟ್ಟಿದ್ದೀರಿ, ನೀರು ಕೊಟ್ಟಿದ್ದೀರಿ, ವೋಟರ್ ಲಿಸ್ಟ್ ಕೊಟ್ಟಿದ್ದೀರಿ. 5 ವರ್ಷಕ್ಕೆ ಸಲ ಬಂದು ಬಡವರೇ ಮುಂದೆ ಬರ್ರು, ನಮಗೆ ಓಟ್ ಹಾಕ್ರಿ. ನನ್ನ ಮಕ್ಕಳ ನೀವು ಓಟ್ ಹಾಕಿಸ್ಕೊಂಡು ಗೆದ್ದಿಲ್ಲ. ಏ ಬೈರೇಗೌಡ, ಎಲ್ಲಿದೆಯಪ್ಪ ನೀನು? ನಿನಗೆ ಓಟ್ ಹಾಕಿಲ್ಲ ಈ ಜನ. ಇದು ಇಷ್ಟು ಇಲ್ಲಿ ಆಗಿದೆಯಲ್ಲ, ಒಂದು ದಿವಸ ನಿನಗೆ ಬಂದು ನೋಡೋ ಮನುಷ್ಯತ್ವ ಇಲ್ಲ. ಸ್ಲಮ್ ಬೋರ್ಡ್ ಯಾಕೆ ಮಾಡಿದ್ದೀರಿ? ಸರ್ಕಾರಿ ಜಾಗ ಇರಲಿ, ಪ್ರೈವೇಟ್ ಜಾಗ ಇರಲಿ, 20 ವರ್ಷ 30 ವರ್ಷ ಯಾರು ವಾಸವಾಗಿರ್ತಾರೋ ಆ ಜಾಗ ಅವರದ್ದೇ. ಭೂಮಿಯ ಒಡೆಯ ಅವನ ಹೆಸರಿಗೆ ಪಾಣಿ ಇದ್ದರೆ ನಾವೆಲ್ಲ ನಮ್ಮ ರೈತಾಪಿ ಭೂಮಿಯನ್ನು ಬಿಟ್ಕೊಟ್ಟಿಲ್ಲ. ಪಾಣಿ ಅವ್ರ ಹೆಸರಿಗಿದೆ, ಅವ್ರು ಮಾಡ್ತಾ ಇದ್ದಾರೆ ಅಂತೇಳಿ. ಯಾರು ಭೂಮಿ ಮೇಲೆ ಕೂತಿದ್ದಾನೋ ಅವನೇ ಭೂಮಿಯ ಒಡೆಯ. ಪ್ರಜಾಪ್ರಭುತ್ವ ಅಂದ್ರೆ ಏನು? जमीन पे जो बैठा है वो जमींदार है, मंच पे जो बैठा है वो चौकीदार है. ನೀವೆಲ್ಲ ಚೌಕಿದಾರರಾಗಿ ಕೆಲಸ ಮಾಡಬೇಕಾದಂಥವ್ರು ಇವತ್ತೇನು ಹೊಡಿತಕ್ಕಂಥ ಕೆಲಸ ನೋಡ್ರಿ. ಆ ಬಡವ್ರ ಮುಖಾನ ತಿನ್ನಕ್ಕೆ ಅನ್ನವಿಲ್ಲ ಅವರಿಗೆ. ಎಲ್ಲರೂ ಭಿಕ್ಷೆ ಬೇಡ ಜೀವನ ಮಾಡ್ತಕ್ಕಂಥ ಫಕೀರ್ರಿ ಇವರು. ಇವ್ರ ಮನೆ ನೀವು ಹೊಡೆದ್ರಲ್ಲ, ನೀವೆಂಥ ಫಕೀರ್ ಇರ್ಬೇಕು ನನ್ನ ಮಕ್ಕಳ. ಈ ಫಕೀರ್ಗಳದ್ದು ನೀವು ಬಿಟ್ಟಿಲ್ಲ. ಇವತ್ತಿನ ದಿವಸ ಸರ್ಕಾರ ಸಾಯಂಕಾಲದೊಳಗೆ ಬಂದು ನೀವು ತೀರ್ಮಾನ ತಗೊಳ್ಳದೇ ಇದ್ರೆ ಹೋರಾಟವನ್ನು ಮಾಡ್ತೀವಿ. ಸರ್, ಈಗ ಮುಸ್ಲಿಂ ಸಮುದಾಯವನ್ನ ಟಾರ್ಗೆಟ್ ಮಾಡಿದ್ರ ಅಂತೇಳಿ ಒಂದು ಪ್ರಶ್ನೆ ಸರ್. ಯಾಕಂದ್ರೆ ಕೇರಳ ಸಿಎಂ ಕೂಡ ಈ ಬಗ್ಗೆ ಟ್ವೀಟ್ ಮಾಡಿ ಪೋಸ್ಟ್ ಮಾಡಿದ್ದಾರೆ. ಕೇರಳ ಸಂಸದರು ಇಲ್ಲಿಗೆ ಬರ್ತಾರೆ, ಕೇರಳ MLA ಬಂದು ಜನಗಳ ಜೊತೆ ಮಾತಾಡ್ತಾ ಇದ್ದಾರೆ. ಸೊ ಏನಾಯ್ತು ಸರ್ ಇಲ್ಲಿ?